ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಾನು ಯಾರ ಹೆಸರು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಸೊ ಒಟ್ಟಾರೆ ಈ ರಾಜ್ಯದ ಜನತೆಗೋಸ್ಕರ ನಾವು ಜನರಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತೋ, ನಮ್ಮ ಮೇಲೆ ಭರವಸೆ ಇಡಿ, ನಮ್ಗೆ ಅಧಿಕಾರ ಕೊಡಿ, ನಾವು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಅಂತ. ನನ್ನ ಬಿಜೆಪಿ ಸ್ನೇಹಿತರು ಯಾವಾಗಲೂ ಕೂಡ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು. ನಾವು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡೋದು ಆಗುವುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಈಗ ನೀವು ಯಾವುದೇ ತೆಗೆದುಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇತಿಹಾಸ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತೆಗೆದುಕೊಳ್ಳಿ, ರಾಜ್ಯ ಸರ್ಕಾರ, ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಅವರ ಬದುಕಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈಗ ಇಂದಿರಾ ಗಾಂಧಿ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂದರು. ಉಳುವನಿಗೆ ಭೂಮಿ ವಿಚಾರ ಬಂತು, ಅದನ್ನು ಇಂದಿರಾ ಗಾಂಧಿ ಅವರು ಹೇಳಿ ಇಲ್ಲಿ ದೇವರಾಜ ಅರಸರ ಕಾಲದಲ್ಲಿ ಅದನ್ನು ಮಾರ್ಗದರ್ಶನವನ್ನು ಕೊಟ್ಟರು. ಉಳುವನಿಗೆ ಭೂಮಿ ಕೊಡಬೇಕು. ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಸೈಟ್ ಅಂತ ಪ್ರಾರಂಭ ಮಾಡಿದವು. ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ಪ್ರಾರಂಭ ಮಾಡಿದವು. ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಮಾಡಿದವು. ರೈತರ ಬದುಕಿಗೋಸ್ಕರ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿದವು. ಬಂಗಾರಪ್ಪನವರು, ಗುಂಡ್ರಾಯರು ಅವರೆಲ್ಲ ಕೂಡ ಮಾಡಿ ಕೊನೆಗೆ 6 ಗಂಟೆಯಿಂದ ನಾನು ಮಂತ್ರಿ ಆದಮೇಲೆ ನಾವು ಇವರು ಸಿದ್ದರಾಮಯ್ಯ ಸಾಹೇಬರು ಮಾತಾಡಿ 7 ಗಂಟೆವರೆಗೂ ಕೂಡ ನಾವೆಲ್ಲ ಏರಿಸ್ತು. ಈಗ 19,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಗೋಸ್ಕರ ರೈತರಿಗೋಸ್ಕರ ನಾವು ಕೊಡ್ತಾ ಇದ್ದೀವಿ. 19,000 crores, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ನೆನ್ನೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು. 40,000 ಕೋಟಿ ರೂಪಾಯಿಗೆ ಇವತ್ತು ಹೋಗಿ ಮುಟ್ಟಿದೆ. ಈ ರಾಜ್ಯದಲ್ಲಿ ಆಂಧ್ರ ಪ್ರದೇಶ್ ಬಿಟ್ರೆ ನಾವೇ ಒಂದು ಕಾನೂನನ್ನು ತೆಗೆದುಕೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಒಂದು ಮೊದಲ ಬಾರಿಗೆ ತೀರ್ಮಾನ ಮಾಡಿದ್ವಿ. ನಾವು ಯಾವಾಗ 28,000 ಕೋಟಿ ರೂಪಾಯಿ ಅವತ್ತಿನ ಕಾಲದಲ್ಲಿ ಇತ್ತು, ಆಂಜನೇಯ ಅಸೆಂಬ್ಲಿಲಿ ಒಂದು ಮಣ್ಣೆಯನ್ನು ಮಾಡಿದ್ರು. ಆವತ್ತು ಸೆಂಟ್ರಲ್ ಗವರ್ಮೆಂಟ್ ಬರೀ 84,000 ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗೆ ಹಣವನ್ನು ಇಟ್ಟಿದ್ದನ್ನ ದಾಖಲೆ ಕೂಡ ಇವತ್ತು ಇದೆ. ಸೊ ಹಂಗೆ ಇವತ್ತು ಕೂಡ ನಮ್ಗೆ ಬಂದಾಗ ನಾವು ಜನರಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ, ಒಂದು ನಿಮಿಷ ಪ್ಲೀಸ್ ಅಲ್ಲಿಗೆ ಹೋಗಿ ಮಾತಾಡಿ ಸ್ವಲ್ಪ ಪ್ಲೀಸ್. ನಾವು ಜನರಿಗೆ, ಯಾಕೆ ಡಿಸ್ಟರ್ಬ್ ಆಗ್ತದೆ ನನಗೆ, ನಾವು ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ. ನಾನು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ, ಅವ್ರಿಗೆಲ್ಲ ಸಹಕಾರ ಕೇಳಬೇಕು, ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ದೆ. ಯಡಿಯೂರಪ್ಪನವ್ರು ಹೇಳಿದ್ರು, ಡಿ.ಕೆ. ಏನು 5 ಹೇಳ್ಬಿಟ್ಟಿದ್ಯಲ್ಲಪ್ಪ, ವರ್ಷಕ್ಕೂ ನಾನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನೇನೋ ಮಾತಾಡಕ್ಕೆ ಹೋಗ್ಲಿಲ್ಲ. ಪಾಪ ಅವ್ರದ್ದೇನೋ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ, ಯಾಕೆಂದ್ರೆ ಅವ್ರಿಗೂ ಗೊತ್ತು, ಫೈನಾನ್ಸ್ ನಡೆಸಿರೋರು ಮಾಡಿರೋರಿಗೆಲ್ಲ ಗೊತ್ತು, ಇಷ್ಟು ದೊಡ್ಡದು ಕೊಟ್ಬಿಟ್ಟಿದ್ದಾರೆ, ಆಯ್ತು ವರ್ಷಕ್ಕೂ ನಾನು ಮಾಡ್ಕೊಡಿ ಅಂತ ಹೇಳಿದ್ರು. ಆಮೇಲೆ ನಾನು CM ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಚರ್ಚೆ ಮಾಡಿ ಇದು ಆಗಲ್ಲ, ಅಷ್ಟೊತ್ತಿಗೆ ಇವರು ಶುರು ಮಾಡಿಬಿಟ್ರು, ಒಂದು ಕಡಿಮೆ ಅಕ್ಕಿ ಒಂಚೂರು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯಿತು. ಮಾತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲ ದೊಡ್ಡ ಗಲಾಟೆ ಶುರು ಆಯಿತು. ಸೊ ನಾವು ವಿತಿನ್ 6 months ಒಳಗಡೆನೆ ಕೊಟ್ಟಂತ 5 ಗ್ಯಾರಂಟಿಗಳನ್ನ, 1 kg ಅಕ್ಕಿನೂ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ, ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ. ನೀವು 10 kg ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ? ನೋಡಪ್ಪ, ಎಲ್ಲಿ ಕೊಟ್ರಿ? ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ? ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ಮ ಅಕ್ಕಿ ಅಂತ ಹೇಳಿ. ನಿಮ್ಮ ಅಕ್ಕಿ ಎಲ್ಲ ಹೇಳ್ರಿ, ನಿಮ್ಮ ಅಕ್ಕಿ ಎಲ್ಲ ಹೇಳಿ. ನಾನು ನಿಮ್ ತಂದೆ ಜೊತೆನೂ MLA ಆಗಿದ್ದೀನಿ, ಅವ್ರಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು. ಫಸ್ಟ್ ಡೇ ಆಫ್ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ 1 man ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದ್ರು. ನಾಟ್ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಸರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ 6 ಗಂಟೆ ಮಾತಾಡಿದ್ದೀರಿ, ನಾವೆಲ್ಲ ಕೇಳಿದೀವಿ. ನಮ್ದು ಒಂದು 10 ನಿಮಿಷ ಕೇಳಪ್ಪ ಪ್ಲೀಸ್, ಹಿಯರ್ ಟು ಅಸ್. ಈ ದೇಶದಲ್ಲಿ ಬಡ ಜನತೆಗೆ ಯಾರು ಸೂರು ಕೊಟ್ಟಿದ್ರೆ, ಯಾರು ಅಕ್ಕಿ ಕೊಟ್ಟಿದ್ರೆ,
ಯಾರು ಉದ್ಯೋಗ ಕೊಟ್ಟಿದ್ರೆ, ಯಾವ್ದಾದ್ರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುನ್ಗೆ ಭೂಮಿ ಕೊಟ್ಟಿದ್ರೆ, ಫಾರಂ 53 ತಂದು ಬಗರ್ಕಂ ಸಾಗುವಳಿ ಜಮೀನನ್ನ ಸಕ್ರಮ ಮಾಡಂತದ್ದು ಕೊಟ್ಟಿದ್ರೆ, ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ, ಇದು ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎನ್ ಹಿಸ್ಟ್ರಿ. ಬೇಕಾದ್ರೆ ನೀವು ಹೇಳಿ, ಕಮಾನ್, ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ನಾವು ಇವತ್ತು ಏನು ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಬೇರೆ ರಾಜ್ಯದ ಮುಖ್ಯಮಂತ್ರಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಮಧ್ಯಪ್ರದೇಶದಲ್ಲೇ ಚೌಹಾಣ್ ರವರು, ಶಿವರಾಜ್ ಸಿಂಗ್ ಚೌಹಾಣ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು, ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು. ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ, ಕರ್ನಾಟಕ ಮಾಡಲ್ ಅಂತೇಳಿ ಇಡೀ ಬಿಜೆಪಿ ಅವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊರತು ನಿಮ್ದು ಯಾವುದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫೋರ್ ದಿ ಕಮಿಟ್ಮೆಂಟ್ ವಾಟ್ ವಿ ಹ್ಯಾವ್ ಮೇಡ್. ಏನು ಮಾತು ಕೊಟ್ಟಿದ್ದೇವೆ. ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು. ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಬಹಳ ಜನ ಬರ್ತಾ ಇದ್ದಾರೆ, ತಾಯಂದಿರು ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ. ಬೆಲ್ಲದವರೇ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನ ಕೇಳ್ಕೊಳ್ಳಿ. ನೀವು ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯಿತು. ಅದಕ್ಕೆ ಉತ್ತರ 2028ರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ. ಅದನ್ನ ಮುಂದಕ್ಕೆ ಆಮೇಲೆ ಮಾತಾಡೋಣ. 2024ಕ್ಕೆ ಕೊಟ್ಬಿಟ್ರೆ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿಗೆ. ಅಧ್ಯಕ್ಷರೇ, ನಾನು ಅದ್ರ ವಿಚಾರಕ್ಕೆ ಹೋಗಿದ್ದು, ರಾಜಕೀಯ ಬೇಡ. ಇನ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಇಲ್ಲ, ಉತ್ತರ ಕೊಡ್ಬೇಕಲ್ಲಪ್ಪ. ಈಗ ನಿಮ್ಮ ಟೀಕೆಗಳು ಕೇಳಿದ್ದೀವಿ, ಆಯ್ತು. ಈಗ ನಂದು ಒಂದೇ ಉತ್ತರ, ಟೀಕೆಗಳು ಕೇಳಿದ್ದೀವಿ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿದ್ದೀನಿ ನಾನು. ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ವಿಶ್ವನಾಥ್, ನೀವು ಬಂದಿದ್ರಿ, ಎಲ್ಲ ಬಂದಿದ್ರು. ನಮ್ಮ ಬೆಂಗಳೂರು ಕೂತ್ಕೊಳ್ಳಪ್ಪ, ಗಣೇಶನ್ ಕೊಟ್ಟಿದ್ದೀನಿ, ಅದನ್ನಷ್ಟೇ ನಮ್ಮ ಕೃಷ್ಣಪ್ಪಂದು ಅಂತ ಹೇಳ್ಬಿಟ್ಟಿದ್ರು. ಸರ್ ನಿಮ್ಮ ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ. ಸರಿಸಮಾನವಾಗಿ ಕೊಡ್ತೀವಿ ಸರ್. ಸಿಎಂ ಮಾತಾಡ್ತಾರೆ, ಸುಮ್ಮನೆ ಇರೋ. ಈಗ ಜಸ್ಟ್ ಐ ಆಮ್ ರಿಪ್ಲೈಯಿಂಗ್. ಈಗ ಅಧ್ಯಕ್ಷರೇ, ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಪ್ರೈಮ್ ಮಿನಿಸ್ಟರ್ ನೋಡಿ, ನೀವು ಜಲ್ದಿ ಬಿಟ್ರೆ ನಾನು ಮುಗಿಸ್ತೀನಿ, ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಇರ್ತದೆ, 2 ಗಂಟೆ ಆಯ್ತದೆ. CM ಬರ್ತಾರೆ, ಇಲ್ಲಿ ಹೇಳಿದ್ದಾರೆ, ನೀನು ಮುಗಿಸು, ಬೆಂಗಳೂರು ಸಿಟಿದು ಕೆಲವು ಮುಗಿಸು, ನಾನು ಬಂದು ಆ್ಯಡ್ ಆಗ್ತೀನಿ ಅಂತ ಹೇಳಿದ್ದಾರೆ ಅವರು. ನಿಮಗೂ ಅದೇನೋ ಗಣೇಶದ ಬಗ್ಗೆ ಬೇರೆ ಕೇಳ್ತಿದ್ದೆ, ಅದಕ್ಕೆ ನಾನು ಗಣೇಶನ್ ರೆಫರ್ ಮಾಡಿದೆ. ನಾನು ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಪ್ರೈಮ್ ಮಿನಿಸ್ಟರ್ ಬಂದು ಏನು ಹೇಳಿದ್ರು ಅಂದ್ರೆ, ನಾವೆಲ್ಲ ಇವರೆಲ್ಲ ಕಾರ್ಯಕ್ರಮದಲ್ಲಿ ಇದ್ರು. Bangalore has put India on the global tech map. The talent and the contribution of the people of Bangalore to the success of immense ಅಂತ ಹೇಳಿ ಮೋದಿ ಅವರು ಹೇಳಿದ್ರು. We will move ahead only when cities are smart, fast and efficient trained. Bangalore is among the big cities of the world. We have to compete globally, and not only that, we have to lead as well. We will move ahead with only when our cities are smart, fast and efficient. This is why we are putting so much emphasis on completion of the projects for the modern infrastructure ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಯೆಲ್ಲೋ ಲೈನ್ ಇನಾಗ್ರೇಷನ್ ವಿಚಾರದಲ್ಲಿ ಅವರು ಮಾತಾಡಿದ್ರು. ಅವರು ಬೆಂಗಳೂರು ಕೆಲಸದ ಬಗ್ಗೆ ಹೇಳಿದ್ರು. ನಾನು ಕೂಡ ಕೆಲವು ವಿಚಾರ ಏನೇನು ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಭಾಳ ವಿವಿಧ ರೀತಿ, ನಿಮ್ಮದು ಪಾಟೋಲ್ ಹಂಗಿದೆ, ನಿಮ್ಮ ಇದನ್ನ ಸ್ಕೈ ವಾಕಿಂಗ್ ಇದೆ, ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯಾಡ್ ಬ್ಯಾಂಗ್ಳೂರ್ ಆಗೋಗಿದೆ, ಬ್ಯಾಡ್ ಬ್ಯಾಂಗ್ಳೂರ್ ಆಗಿದೆ,
ಸೊ ಟನಲ್ ಕಾಸ್ಟಿಂಗ್ ಆಗಿದೆ, ಈ ಖಾತಾ ದೊಡ್ಡ ಅವ್ಯವಹಾರ ನಡೆದ್ಬಿಟ್ಟಿದೆ, ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡೋದು. ಇಟ್ ಇಸ್ ದ ರೈಟ್. ನಾನು ಅದನ್ನೇನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಿ, ಯಾಕಂದ್ರೆ ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೈವಲ್ ವಿಚಾರ, ನನ್ನ ಟೀಕೆ ಮಾಡಲಿಲ್ಲ ಅಂದರೆ ಅವ್ರದ್ದು ಸರ್ವೈವಲ್ ಇಲ್ಲ. ನಾನು ಐ ವಿಲ್ ನಾಟ್ ಮಿಸ್ಟೇಕ್ ವಿತ್ ದಟ್. ಬಟ್ ನಾನು ಅಧ್ಯಕ್ಷರೇ, ನಾನು ಹಿಂದೆ ಹೇಳಿದ್ದೇನೆ, ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ, ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ನಾನು ವಿತ್ ಪ್ಯಾಷನ್ ಏನಾರು ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಬಿಕಾಸ್ ವಿ ಆರ್ ನಾಟ್ ಪರ್ಮನೆಂಟ್ ಇಯರ್. ಯಾಕೆಂದ್ರೆ ನಾವು ಇಲ್ಲಿ ಯಾರು ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ 2 ಆಯ್ಕೆ ಕೊಟ್ಟಿದ್ದಾನೆ, ಒಂದು ಕೊಟ್ಟು ಹೋಗ್ಬೇಕು, ಇನ್ನೊಂದು ಬಿಟ್ಟು ಹೋಗ್ಬೇಕು. ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ. ಹಾಗೆ ನಾವೇನಾದ್ರು ಒಂದು ಪ್ರಯತ್ನ ಮಾಡಬೇಕು. ಈಗ ನಾವೆಲ್ಲ ಹಳ್ಳಿಲಿದ್ದೀವಿ, ನೀವೆಲ್ಲ ರೈತರ ಮಕ್ಕಳು ಭಾಳ ಜನ ಇದ್ದೀರಿ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇಗಿಲು ಹೊಲ ಉಳದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ. ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ದಾಖಲೆಗಳು ಮೂಲತವಾಗಿ ಅಲ್ಲಿಂದ ನಾನು ಬರ್ತೇನೆ. ಎಲ್ಲ SM ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು. ಭೂಮಿ ಅಂತೇಳಿ 2000ರಲ್ಲಿ ತೆಗೆದುಕೊಂಡು ಬಂದರು. ಇಟ್ ಈಸ್ ಅನ್ ಹಿಸ್ಟಾರಿಕ್ ಡಿಸಿಷನ್. ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು. ಪಾಣಿಗಳನ್ನು 5 ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನ ಎಲ್ಲ ಬರಿತಾ ಇದ್ರು, ಯಾರ್ಯಾರ್ದು ಅಸೋಸಿಯೇಷನ್ ಬರಿತಾ ಇದ್ರು. ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನು ಆ ರೆಕಾರ್ಡ್ನ ಇನ್ನು ಮ್ಯಾನ್ಯುಯಲಲ್ಲೇ ಬರಿತಾ ಇದ್ವಿ. ಬೇಕಾದಷ್ಟು ಆಗ್ತಾ ಇದ್ವು. ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ಇದನ್ನ ಏನಾರು ಮಾಡಿ ಮಿಸ್ಯೂಸ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಹೇಳಿ ತಂದು ಇಲ್ಲಿ 25 ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ. ನಾನೇ UD ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ. ಆಗೆಲ್ಲ KR ಪುರಂ ಎಲ್ಲ ಸೇರಿತ್ತು. ನಾನು UD ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದಿತ್ತು. ಅದು CMCಗಳಿತ್ತು. 7 CMC ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ 7 CMC ಇತ್ತು. ನಾವು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸದಾಗಿ ತಂದು ನಮಗೆ ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾದ್ರು ಒಂದು ಮಾಡ್ತಾರೆ ಅಂತ. ಆಗೇನಾಯಿತು, ಕೆಲವರೆಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವ್ನು 10,000 ಅಡಿ ಇತ್ತು ಅಂತಂದರೆ ಬರೀ 2,000 ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು, ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಇದನ್ನು ತಪ್ಪಿಸ್ಬೇಕು ಅಂಥೇಳಿ ನಾವು ಇದಕ್ಕೆ ಮ್ಯಾನ್ಯುಯಲ್ ಸಿಸ್ಟಮಿಂದ ತಂದು ಇದನ್ನು ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾದ್ರು ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನು ಡಿಜಿಟಲೈಸೇಷನ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ. ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ, ಜನ ಬೈತಾ ಇದ್ದಾರೆ, ಕೆಲವರೆಲ್ಲ ಬೈತಾ ಇದ್ದಾರೆ. ಬಟ್ ಇದನ್ನು ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಎಲ್ಲ ಕೂಡ ಮಾಡಿದ್ದೇವೆ. 25 ಲಕ್ಷ ಇದೊಂದು ಹಿಸ್ಟ್ರಿ. ಇದು ಇಡೀ ದೇಶದಲ್ಲೇ 25 ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಯಾರು ಕೂಡ ತಿದ್ದದು ಮಾಡೋದು ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗೂ ಕೂಡ ಓಪನ್ ಆಗಿದೆ. ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಲನ ನಡೆಸ್ತಾ ಇದ್ದೀವಿ. ಐ ಶುಡ್ ಕಂಗ್ರಾಚುಲೇಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ. ಅವ್ರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಅರಿವಿಟ್ಕೊಂಡು ಫಸ್ಟ್ ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು. ನಾನೇ ಹೋಗಿದ್ದೆ. ಟ್ರಯಲ್ ಬೇಸಿಸ್ ಶುರು ಮಾಡಿದ್ದೀವಿ. ಮನೆಮನೆಗೂ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7.2 ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ. ಸೊ ಹೋದ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಖಾತಾ ಮಾಸ ಅಂತೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಈ ಖಾತಾ ಆಗ್ತಾ ಇದೆ. ಸೊ ಇನ್ನು ಬೇಕಾದಷ್ಟು ತಿಳುವಳಿಕೆ ಕೂಡ ಕೊಡ್ತಾ ಇದೆ. ಇದನ್ನು ನೋಡಿ ಅಧ್ಯಕ್ಷರೇ, ನಮ್ಮ ಸ್ನೇಹಿತರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಬೆಂಗಳೂರು ಸಿಟಿ 4-5 MLAಗಳು ಕೂತು 5-6 ಜನ ಕೂತ್ಕೊಂಡು ಭಾಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ. ಭಾಳ ಸಂತೋಷ. ಸೆಂಟ್ರಲ್ ಗೌರ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್. ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ. ಅದು ನಮಗೆ ಭಾಳ ಸಂತೋಷ.
ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸ್ ಕೂಡ ಇದನ್ನ ಕಂಪ್ಯೂಟರೈಸ್ ಆಗ್ತದೆ, ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು, ಏರಿಯಾ ಸೋರಿಕೆ ಆಗಿ ಅದೆಲ್ಲ ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರುವಂತ. ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದ್ರೆ ಬಹುಶಃ ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು. ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ, ಒಂದು ಫೋಟೋನು ಇರ್ತದೆ, ಅವ್ರ ಮನೆ ಬಿಲ್ಡಿಂಗ್ ಫೋಟೋನು ಇರ್ತದೆ. ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ ಈಗ ಕೊನೆಗೆ ಗಂಡ ಹೆಂಡತಿ ಇಬ್ರು ಜೊತೆಗಿರ್ತದೆ, ಅದು ಕೂಡ ಇದೆ. ಆ ಥರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು. ಆ ಒಂದು 30-40 ಇತ್ತು ಅಂದರೆ 30-40 ಅವನು ತಗೊಂಡು ಯಾವನು ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ ತಡಿ ಎಕ್ಸ್ಟ್ರಾ ಬರ್ಕೊಳ್ಳೋದು, ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಕೂಡ ಮಾಡ್ಕೊಂಡಿದೆ. ಇದಲ್ಲದೆ ಅಧ್ಯಕ್ಷರೇ, ಈ ಮನೆ ಕಟ್ಟೋನು ಇದಾನಲ್ಲ, ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು. ಪ್ಲಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟು. ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತಗೊಳ್ಳೋನು, ಈ ಹಳ್ಳಿ ಪಂಚಾಯತಿ ಲೈಸೆನ್ಸ್ಗೆ ತಿರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ತಾವು, PDO ತಾವು, ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆಗೆ ಅದಕ್ಕೆ 50-80ವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾನಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ 50-80 375 ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ 24ರಲ್ಲೇ ನಾನು ಅವ್ರಿಗೆ ನೀವೇ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಿ ಅವ್ರಿಗೆ ಇದನ್ನ ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಂಥದ್ದು ನಂಬಿಕೆ ನಕ್ಷೆ. ಮುನಿಯಪ್ಪನವರೇ, ಅಂದರೆ ನಿಮ್ಮ ಪ್ಲಾನ್ ಮೇಲೆ ನಿಮಗೆ ನಂಬಿಕೆ, ಸೊ ನೀವೇ ಅದನ್ನು ಆರ್ಕಿಟೆಕ್ಟು ಯಾವ ಆಫೀಸರ್ ಹತ್ರ ಕೊಡೋಕೆ ಹೋಗ್ಬೇಡಿ ಅಂತೇಳಿ ಅದಕ್ಕೆ OC ಕೊಡೋದು, ಇದನ್ನು ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ. ಇನ್ನು ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಈ ಇವರು ಆಡಿಟರ್ಗಳೆಲ್ಲ ಸರ್ಟಿಫೈ ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಈಗಾಗಲೇ 9,000 ಪ್ಲಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇನ್ನು ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ. ಇದಲ್ಲದೆ ಅಧ್ಯಕ್ಷೆ, ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ತಂದೆ. ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು, ಅದೇನೇನೋ ಲೆಕ್ಕ ಆಯಿತು, 2% ಇತ್ತು, ಕಡಿಮೆ ಇತ್ತು, ಸ್ವಲ್ಪ ಲಕುನ ಇತ್ತು. ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು, ಭಾಳ ಸಂತೋಷದಿಂದ ಆಯಿತು, ಇದನ್ನು ಒಳ್ಳೇದಾಯಿತು, ಇದನ್ನು ಮಾಡಿ ಅಂತ ಇಲ್ಲೂ ಕೊಟ್ಟರು, ಅಲ್ಲೂ ಕೊಟ್ಟರು. ಅದಾದಮೇಲೆ ಮಾಡಿದಾಗ ಈಗಾಗಲೇ ಸುಮಾರು 2,60,000 ಓನರ್ಸ್ಗೆ ಬೆನಿಫಿಟ್ ಆಯಿತು. 1,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ದುಡ್ಡು. ನಾನು 1,200 ಕಟ್ಟಿದ್ರು ಜನ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡ್ದೋ, ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನಲ್ಟಿ ಬಡ್ಡೆ ಮಾಡ್ದೋ. 1,200 ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ. ಈ TDRದು ಒಂದು ದೊಡ್ಡ ಗೊಂದಲಾಗಿತ್ತು, ನಿಮಗೂ ಅದು ಗೊತ್ತು. ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ, ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ, ಇವರು ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ, ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಒಂದೇ ರೋಡಲ್ಲಿ ಇರ್ತಾನೆ. ಅದೊಂದು ದೊಡ್ಡ ಗೊಂದಲ ಇತ್ತು. ನಾನು ಅದನ್ನು ಕ್ಯಾಬಿನೆಟ್ಗೆ ಹೋದು ಇದು ಸರಿ ಇಲ್ಲ ಅಂತೇಳಿ ಅವ್ರ ಕೈಲಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ, ಯಾಕೆಂದ್ರೆ ಬೆಲೆ ಒಂದು ರೋಡಲ್ಲಿ ಇದ್ದದ್ದು ಎಲ್ಲ ಬೆಲೆ ತಾನೆ, ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನು ತೊಂದರೆ ಆಗೋದು ಬೇಡ ಅಂತೇಳಿ ಅದನ್ನು ಕೂಡ ಸರಳ. ಹಿಂದೆ ಯಾವುದೋ ಕಾಲದಲ್ಲಿ ಅದಕ್ಕೆಲ್ಲ ಹೋಗೋದು ಬೇಡ, ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ. ನಮ್ಮ ಇದರಲ್ಲಿ ರಾಮನಗರದಲ್ಲಿರೋರ್ಗೂ ಬೆಂಗಳೂರಲ್ಲಿ ಬೇಕು ಅಂತ ಕೋಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ. ಅದಕ್ಕೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಿಂಗೆ ಇದನ್ನು ಕೂಡ ಈ TDR ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಇಂಪ್ಲಿಮೆಂಟ್ ಆಗಿದೆ, ಮಾಡ್ತಾ ಇದ್ದೀವಿ. ಆಲ್ರೆಡಿ ವಿ ಆರ್ ಸ್ಟಾರ್ಟೆಡ್ ಇಟ್. ಅದಾದಮೇಲೆ ಅಧ್ಯಕ್ಷರೇ, ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶ್ ರೆಡ್ಡಿ ಇಲ್ಲ, ಈ ಸತೀಶ್ ರೆಡ್ಡಿಯಿಂದನೇ ಈಗ ಶುರುವಾಗಿದ್ದು ಹಿಂದೆ BJP ಗೌರ್ಮೆಂಟಲ್ಲಿ. ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು. ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಹಳ್ಳಿಲಿ ಏನಾಗಿದೆ, ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷರೇ, ಈಗ ನಿಮಗೂ ಗೊತ್ತಿರ್ತದೆ, ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿರ್ತಾರೆ. ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ, 30-40 20-30 20-40 30 ರಿಜಿಸ್ಟರ್ ಮಾಡ್ತಾನೆ. ಈ ರೋಡ್ ನಿನ್ನ ನಮ್ಮ ಮುನಿಯಪ್ಪನ ಹೆಸರಲ್ಲೇ ಇರ್ತದೆ, ಪಾಣಿಲೇ ಇರ್ತದೆ. ಆ ಕಡೆ ಸೈಟ್ ಕೊಟ್ಬಿಟ್ಟವನೇ, ಅವನು ದುಡ್ಡು ಉಸುಲು ಮಾಡಿಬಿಟ್ಟವನೆ, ರೋಡ್ ಮಾತ್ರ ಇರ್ತದೆ.
ಪಾಣಿಯಲ್ಲಿ ತಿರ್ಗಾ ಅವನ ಹೆಸರು ಬರ್ತಾನೆ ಇರ್ತದೆ. ತಿರ್ಗಾ ಅವ್ನು ನ್ಯಾಯ ಆಡ್ಕೊಂಡು ಇದು ನಂದು, ಅವ್ರ ಅಪ್ಪ ಬಂದ್ಬಿಟ್ಟ, ಮಗ ಬಂದ, ತಿರ್ಗಾ ಮಗಳು ಪಾಣಿ ನನ್ನ ಹೆಸರು ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಬಸವರಾಜಿಗೆ ಮಾರ್ಬಿಡೋದು. ಇಲ್ಲ ಆಗೋದು. ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್, ಅವನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ ಅದನ್ನ ಫಸ್ಟಾಗಿ ಇದನ್ನ ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿ ಫಸ್ಟ್ ಐ ಟುಕ್ ದಿಸ್. ಸೊ ಇದನ್ನ ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ. ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ. ಇದರಿಂದ 7.5 ಲಕ್ಷ ಬಿ ಖಾತೆ ಇದೆ. ಇದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತಾ ಮಾಡ್ಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದೀವಿ. ನಮ್ಮ ಕ್ಯಾಬಿನೆಟ್ ಅಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ, MLAಗಳು ಕೇಳಿದೆ, ಎಲ್ಲರೂ ಕೇಳಿದೆ. ಇದನ್ನು ನೋಡ್ಬಿಟ್ಟು ಸೊ ಪಬ್ಲಿಕ್ ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ. ಅದರಲ್ಲಿ 5% ಅವ್ರಿಗೆ ಇದು 5.5% ಅಷ್ಟು ದುಡ್ಡು 5% ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಖಾತಾ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದು ಬಹಳ ಜನಕ್ಕೆ 7.5 ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ. ಇದೊಂದು ದೊಡ್ಡ ಇದಕ್ಕೆ 20 ಗುಂಟೆವರೆಗೂ ಜನ ಅಂದ್ರೆ ಕುಟುಂಬದ ಪ್ರಾಪರ್ಟಿನೇ ಯು ಕ್ಯಾನ್ ಲೇಕ್ ಇಟ್ ಪ್ರಾಪರ್ಟಿ. ಪುರಸಭೆಗಳಿಗೂ ಇದು ಬಿ ಖಾತೆದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅಲ್ಲಿ ಏನು ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಬಿ ಖಾತೆ ಕೊಡಬೇಕು. ಉಳಿದರು ಸೂರ್ಯ ಚಂದ್ರ ಇರೋವರೆಗೂ 99 ವರ್ಷ ಹೀಗೆಲ್ಲ ಅದು ಒಂದು ನಮಗೆ ಬಹಳ ಸಮಸ್ಯೆ ಆಗಿದೆ. ಇದೇ ರೀತಿ ನಮಗೂ ಮಾಡ್ಲಿಕ್ಕೆ ಒಂದು ಆದೇಶ ಮಾಡಿ ಸರ್. ಸಭಾಧ್ಯಕ್ಷರೇ, ಪುರಸಭೆ ನಗರಸಭೆಗಳಿಗೆಲ್ಲ ಬಿ ಖಾತೆ ಕೊಡೋದು ರಿಜಿಸ್ಟ್ರೇಷನ್ಸ್ ಮಾತ್ರ. ಹೊಸದಾಗಿ ಈಗ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಖಂಡ್ರೆ ಸಾಹೇಬ್ರ ಅಧ್ಯಕ್ಷತೆ ಇದೆ. ಎ ಖಾತೆ ಕೊಡೋದು ಆಮೇಲೆ, ಈಗ ರಿಜಿಸ್ಟರ್ ಆಗಿರೋದು ಬಿ ಖಾತೆ ಕೊಡೋದು ಫಸ್ಟ್ ಅಷ್ಟೇ. ಬಟ್ ಬಿ ಖಾತೆ ಕೊಟ್ಟಂಥ ಜಾಗಗಳಿಗೆ ಪ್ಲಾನ್ ಸ್ಯಾಂಕ್ಷನ್ಸ್ ಕೊಡುವಂಥದ್ದಿಲ್ಲ. ಈಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಲಾ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ಅವ್ರು ಅಲ್ಲಿಂದ ಸಲಹೆ ಕೊಟ್ಟ ಮೇಲೆ ಅದಾದ್ಮೇಲೆ ಅದು ಆಗ್ಬೇಕು. ರಾಜ್ಯ ಕಾನೂನು ಮಾಡ್ತಾರೆ. ನೀವೇನೋ ಈ ಚೇರಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಎಲ್ಲ MLAಗಳು ಇದಾಗಬೇಕು ಅಂತೇಳಿ ನಮ್ಮ MLAಗಳೆಲ್ಲ ಕೂಡ ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಇದಕ್ಕೊಂದು ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಎಲ್ಲ ಕೂಡ ಇದನ್ನ ಮಾಡಬೇಕು. ಕಾರ್ಪೊರೇಷನ್ಗಳಲ್ಲಿ ಬೆಂಗಳೂರು ಅಲ್ಲದೆ ಮಾಡಬೇಕು, ಇದನ್ನ ಸೆಟರೇಟ್ ಮಾಡಬೇಕು ಅಂತ. ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲೂ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನ ಮಿಕ್ಕಿದ್ದು ಕೆಲವರು ಇದು 20 ಗುಂಟೆವರೆಗೂ ಕೂಡ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಅವರು ಲೆಕ್ಕ ಇರಲಿಲ್ಲ ಅವ್ರಿಗೆ. ಆಮೇಲೆ 1 ಎಕರೆ ಮೇಲೆ ಅವ್ರಿಗೆ ಅವರು ಒಂದಷ್ಟು 10% ಆರು ಜಾಗ 5% ಆರು ಜಾಗ ಬಿಟ್ಕೊಡ್ಬೇಕು. ಅದಾದಮೇಲೆ ಮಿಕ್ಕಿದ್ದು ರೆಗ್ಯುಲೇಷನ್ಸ್ ಇದೆ 15% ಅಂತ ಕೂಡ ಇದೆ. ಇದಲ್ಲದೆ ಪ್ರೀಮಿಯಂ FIR ಅಂತೇಳಿ BJP ಗೌರ್ಮೆಂಟ್ ಅಂತ ತೆಗೆದುಕೊಂಡು ಬಂದಿದ್ರು. 50% ಮಾಡಬೇಕು. ಅದಕ್ಕೊಂದು ಪ್ರೀಮಿಯಂ ಬಾಂಬೆಲಿದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ, ಅಹಮದಾಬಾದ್ ಇದೆ, ಚೆನ್ನೈಲಿದೆ, ಎಲ್ಲ ಇದೆ, ಮಂಗಳೂರಲ್ಲೂ ಇದೆ. ಆಲ್ರೆಡಿ ಮಂಗಳೂರಲ್ಲಿದೆ, ನಮ್ಮ ಮಂಗಳೂರು MLAಸ್ಗೆಲ್ಲ ಗೊತ್ತಿದೆ, ಅದಿದೆ. ಅದನ್ನ ಇಲ್ಲಿ ಮಾಡಬಾರ್ದು ಅಂತ ನಾನು ಇಲ್ಲೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದೆ. ಎಲ್ಲ ಒಪ್ಕೊಂಡ್ರು, ಸ್ವಲ್ಪ ರೆಡ್ಯೂಸ್ ಮಾಡಿ. ಆಮೇಲೆ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗವರ್ನರ್ ಅದನ್ನ ಇಲ್ಲ ಆಗಲ್ಲ, ಅದೇನೋ ನೀವೆಲ್ಲ ದುಡ್ಡು ಸುಲ್ ಮಾಡ್ಬಿಟ್ಟು ಅದೆಲ್ಲ ಕಳಿಸ್ಬಿಡ್ತಾ ಇದ್ದೀರಂತೆ ಮಹಾರಾಷ್ಟ್ರಗೆ ಅಂತೇಳಿ ಕೊನೆಗೆ ಪೇಪರ್ಲೆಲ್ಲ ಬಂತು. ನಾನು ಗವರ್ನರ್ ಕೇಳಿದೆ, ಅಲ್ಲ ಸ್ವಾಮಿ, BJP ಗೌರ್ಮೆಂಟ್ ಇದ್ದಾಗ ಬಂದು ಆರ್ಡರ್ ಪಾಸ್ ಆಗಿ ಆ್ಯಕ್ಟಲ್ಲಿದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನೀವು ಸಂತೋಷದಿಂದ ಕ್ಲಿಯರ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದರೆ BJP ಗೌರ್ಮೆಂಟ್ ಇದೆ, ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಇವ್ರೇನು ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈಗ ಅದೇ ಇದಾಗಿದೆ, ಕೋರ್ಟಲ್ಲಿ ಯಾರೋ ಒಬ್ಬ ಇದೆ. ಈಗ ಆಲ್ರೆಡಿ ದಿಸ್ ಇಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್. ಮಂಗಳೂರವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೂ ಅದಕ್ಕೊಂದು 2-3 ಸಾವಿರ ಕೋಟಿ ಬರ್ತದೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಒಂದು 5,000 ಕೋಟಿವರೆಗೂ ಬೆಂಗಳೂರಿಗೆ ಕಲೆಕ್ಷನ್ ಆಗ್ಬೋದು ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಐ ಆಮ್ ಜಸ್ಟ್ ವೇಟಿಂಗ್. ಕೋರ್ಟಲ್ಲಿ ನಾಳೆ ಏನೋ ಕೇಸ್ ಇದೆ, ಯಾರೋ TDR ಅವ್ರಿಗೆ ವ್ಯಾಲ್ಯೂ ಹೊಂಟೋಯ್ತದೆ ಅಂತ ಅರ್ಜಿ ಹಾಕ್ಕೊಂಡಿದ್ದೇನೆ, ಅದು ಕೂಡ ಆಗ್ತದೆ. ಸೊ ಹಂಗೆ ಇದಲ್ಲದೆ ನಾವು GBA ಮಾಡಿರೋದು ಅವ್ರಿಗೆಲ್ಲ ಪಾಪ ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ, ವಿಚ್ ಎವರ್ ಮೇ ಬಿ. ಪಬ್ಲಿಕಲ್ಲಿ ಏನೋ ಮಾತಾಡ್ತಾರೆ, ನಾನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ದಿಲ್ಲ, ಎಲ್ಲ ಕೋಆಪರೇಷನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಕೆಲವು ವಾರ್ಡು ಮತ್ತೊಂದು ಕೆಲವೆಲ್ಲ ಮಾಡಬೇಕಾಗ್ತದೆ. ಐ ವಿಲ್ ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಇದರಲ್ಲಿ ಏನು ಬಾರ್ಡಿಗೆ ಏನು ಯಾರು ಇಲ್ಲಿದ್ದವ್ರು ಅಲ್ಲಿ ಇರ್ತಾರೆ, ಹಳ್ಳಿಗಳಲ್ಲಿ ಅಲ್ಲಿ ಲೋಕಲಲ್ಲೆಲ್ಲ ಸುಮ್ಮನೆ ನಾವಿಲ್ಲಿ ಬಡ್ದಾಡೋದಷ್ಟೇ. ಅಲ್ಲೆಲ್ಲ ಒಂದೇ, ಎಲ್ಲ ಕಾರ್ಪೊರೇಟರ್ಗಳು ಒಂದೇ, ಆಮೇಲೆ ಎಲ್ಲ MLAಗಳು ಒಂದೇ.
ಅವ್ರದ್ದು ಒಂದೇ ಥರ ವಾತಾವರಣ ಇದೆ, ಕಾರ್ಪೊರೇಟರ್ಗಳು ಒಂದೇ ಇರುತ್ತೆ. ಅವ್ರದ್ದೇ ಎಲ್ಲ ಏನಾರ ಮಾಡಿ ಕೋರ್ಟ್ ಕೇಸ್ ಹಾಕಿದ್ರು, ಬಟ್ ಅಫಿಡವಿಟ್ ಫೈಲ್ ಮಾಡಿದೆ. ಇದು ಜಾಸ್ತಿ ದಿನ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ 15 ಮೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಡ್ರಾಫ್ಟ್ ನೋಟಿಫಿಕೇಶನ್ 19 ಜುಲೈಗೆ ಆಗಿದೆ. ಸಬ್ಜೆಕ್ಷನ್ ಬರ್ತಾ ಇದೆ. 74ನೇ ತಿದ್ದುಪಡಿಯಲ್ಲಿ ಯಾವುದು ಕೂಡ ಬದಲಾವಣೆ ಆಗಬಾರ್ದು. ಯಾಕೆಂದರೆ ನಾನೊಬ್ಬ 74, 75ನೇ ತಿದ್ದುಪಡಿ 73, 74 ನಾನೊಬ್ಬ ಫಲಾನುಭವಿ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷ ಇದ್ದವನು. ನನಗೆ ಗೊತ್ತಿದೆ. ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು. ನಾವು ಗೌರ್ಮೆಂಟ್ ಅವ್ರು ಇಂಟರ್ಫಿಯರ್ ಆಗಬಾರ್ದು. ಅದು ಮಾಡದೆ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಎಲೆಕ್ಷನ್ಸ್ಗೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಲ್ ರೋಲ್ ವಿಚಾರಕ್ಕೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಪರ್ಮಿಷನ್ ನಾನು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಅವರು ಕರೀತಾರೆ, ಇರೋ ಅಂಥ ಎಕ್ಸಿಸ್ಟಿಂಗ್ ರೋಲ್ನ ಸ್ವಲ್ಪ ರೆಕ್ಟಿಫೈ ಮಾಡ್ತಾರೆ. ರೆಕ್ಟಿಫೈ ಮಾಡಿಬಿಟ್ಟು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ ಬ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ಪ್ರಾಜೆಕ್ಟ್ಗಳು, ಅಂದರೆ ಏನಾಗ್ತದೆ, ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು, ರೋಡು ಹಿಂದೆ BDO ಕೈಯಲ್ಲಿ ಎಲ್ಲ ಮಾಡಿಸ್ತಾ ಇದ್ರು. ಈಗ ನೋಡಿ, ನಾವು ಇದರಿಂದ ಬರ್ತಾ ಇದ್ದೀವಿ, ಏರ್ಪೋರ್ಟಿಂದ ಬರ್ತಾ ಇದ್ದೀವಿ. ಅಲ್ಲಿಂದ ಬರ್ಬೇಕಾದ್ರೆ ಏರ್ಪೋರ್ಟಿಂದ ಶುರು ಮಾಡಿ ಇಲ್ಲಿವರೆಗೂ ಹೆಬ್ಬಾಳವರೆಗೂ ಬರ್ತದೆ. ಅಲ್ಲಿ 3-4 ಏರಿಯಾಗಳು ಡಿವೈಡ್ ಆಗೋಯ್ತದೆ. ಈ ಕಡೆ ನಮ್ಮ ನೆಲಮಂಗಲ ರೋಡಿಂದ ಬರ್ತಾ ಇದ್ದೀವಿ, ಅಲ್ಲೊಂದು ಫ್ಲೈಓವರ್ ಇದೆ. 3-4 ದೊಡ್ಡ ಪ್ರಾಜೆಕ್ಟ್, ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ಪ್ರಾಜೆಕ್ಟು. ಸೊ ಹಿಂಗೆ ಬೇಕಾದಷ್ಟು ಮಾಡಬೇಕು. ಈಗ ಟನಲ್ ಹೊರಟಿದ್ದೀವಿ 17.5 ಕಿಲೋಮೀಟ್ರ್, ಅಲ್ಲಿ ಶುರು ಆಯ್ತದೆ, ಹೆಬ್ಬಾಳ ಶುರು ಆಯ್ತದೆ. ಎತ್ಕೊಂಡೋಗಿ ಕೃಷ್ಣಾಪೇಟೆ ಕಾನ್ಸ್ಟಿಟ್ಯೂನ್ಸಿ, ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಸೇರಿ ಇದನ್ನೆಲ್ಲ ಹೋಗಿ ಅಲ್ಲಿ ಸಿಲ್ಕ್ ಬೋರ್ಡ್ವರೆಗೂ. ಸೊ ಇಂಥವೆಲ್ಲ ದೊಡ್ಡ ಪ್ರಾಜೆಕ್ಟ್ಗಳು, ಬಫರ್ ರೋಡು, ಎಲಿವೇಟೆಡ್ ಕಾರಿಡಾರು, ವೈಟ್ ಟ್ಯಾಪಿಂಗು, ಇಂಥ ದೊಡ್ಡ ಬೆಂಗಳೂರಿಗೆ ದೊಡ್ಡ ಆಕರ್ಷಕ ಪ್ರಾಜೆಕ್ಟು ಒಂದೇ ಕಾರ್ಪೊರೇಷನ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರನೂ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪ್ನಿ ಮಾಡಿದ್ವಿ. ಇದಕ್ಕೆ ಈಗ ಹೊಸದಾಗೆ ಒಂದು ಎಲಿವೇಟೆಡ್ ಕಾರಿಡಾರ್ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಅವ್ರ ಹತ್ರ, ನಮ್ಮ ನಿತಿನ್ ಗಡ್ಕರಿ ಹತ್ರ ಹೋಗಿ ಮಾತಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಬೇಕಾದ್ರೆ DK ನೀನು ನಮಗೆಲ್ಲ ಬರ್ಕೊಟ್ಬಿಡು, ನಾವೇ ನೋಡೋಣ ಮಾಡ್ತೀವಿ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಆಮೇಲೆ ಇನ್ನು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಟೀಕೆ ಈ ಗುಂಡಿಗಳದು, ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ, ಫ್ರೆಂಡ್ಸು ಬೈತಾ ಇದ್ದಾರೆ, MLAನೂ ಬೈತಾ ಇದ್ದಾರೆ, ಇಲ್ಲೂ ಬೈತಾರೆ, ಎಲ್ಲ ಬೈತಾರೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಸಾವಿರಾರು ಗುಂಡಿ ಇದೆ. ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ. ಇದಲ್ಲದೆ ನಮ್ಮ ಪೊಲೀಸ್ ಇಲಾಖೆಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ನೋಡ್ರಪ್ಪ, ನಾವು ರಾಜಕೀಯದವ್ರೇನೋ ನಾವೇನೋ ಹೇಳ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟರ್ ಕೊಡಿ, ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಒಂದು 10,000 ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ಇಡೀ ರಾಜ್ಯದಲ್ಲಿ, ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನು ಮುಚ್ಚಿದ್ದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವೀಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದಕ್ಕೆ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಬ್ಲ್ಯಾಕ್ ಟ್ಯಾಪಿಂಗ್ ಹೇಗೆ ಮಾಡಬೇಕು, ದುಡ್ಡು ಕೇಳ್ತಾವ್ರೆ, ಅವ್ರು ಸ್ವಲ್ಪ ಈಗ ದುಡ್ಡು ಕೊಡಬೇಕು. ತಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಟ್ಬಿಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನಮ್ಮ MLAಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಜಸ್ಟ್ ಈಗ ಚೀಫ್ ಮಿನಿಸ್ಟ್ರು ಮೀಟಿಂಗ್ ನಾಳೆ ಬೆಳಗ್ಗೆ ಇತ್ತು ಇದ್ರ ಬಗ್ಗೆ, ಬೆಂಗಳೂರು ಸಿಟಿ ಬಗ್ಗೆ. ನಾನು ಇದಕ್ಕೆ ಹೋಗ್ಬೇಕು, ಬಿಹಾರ್ಗೆ ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ. ನಾನೊಂದಿನ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಒಂದಿನ, ಒಂದು MLA ಸಿಕ್ಕಿಲ್ಲ, ನಾನು ಬರ್ತೀನಿ ನೋಡೋಕ್ಕೆ ಸ್ವಾಮಿ ಅಂತಂದ್ರು. ಒಂದು 5-6 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ರಪ್ಪ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಒಂದಷ್ಟು ಜನ ಹೋಗಿ ಬರ್ತೀವಿ. ಸೊ ಅದಕ್ಕೆ ಮೀಟಿಂಗ್ನ ಸೋಮವಾರನ ಮಂಗಳವಾರ ಮೀಟಿಂಗ್ ಮಾಡ್ತಾ ಇದ್ದೀವಿ, ಕ್ಷಮಿಸ್ಬೇಕು MLAಗಳೆಲ್ಲ. ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 154 ಕಿಲೋಮೀಟ್ರು 1,700 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಇದು 30 ವರ್ಷ ಅದು ಏನು ಸಮಸ್ಯೆ ಆಗೋದಿಲ್ಲ. ಆರ್ಟಿರಿಯಲ್ ಸಬ್ ರೋಡ್ಸು ಇದನ್ನು ಕೂಡ ವೈಟ್ ಟ್ಯಾಪಿಂಗಲ್ಲಿ ಕೆಲವು ತೆಗೆದುಕೋಬೇಕು ಅಂತ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ 633 ಕಿಲೋಮೀಟ್ರು, 32 ಕಿಲೋಮೀಟ್ರು ವಿಲ್ ಬಿ ಟೇಕನ್. 7,500 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. DPR ಕೂಡ ರೆಡಿ ಇದೆ. ಈ ಗುಂಡಿ ಮುಚ್ಚಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ಹೊಸದಾಗಿ ಹಾಟ್ ಮಿಕ್ಸು, ಕೋಲ್ಡ್ ಮಿಕ್ಸು ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪಬ್ಲಿಕ್ಕಿಗೆ ನಾನು ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲೆಲ್ಲಿ ನಿಮ್ಮ ಮನೆ ಮುಂದೆ ಗುಂಡಿ ಇದೆ ಅದನ್ನು ನೀವು ಫೋಟೋ ಹೊಡೆದು ವಿಡಿಯೋ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಹೇಳಿದ್ವಿ. ನಾವು ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಕೂಡ ಈಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ವೈಟ್ ಟ್ಯಾಪಿಂಗ್ ಬಗ್ಗೆ
ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಸುಮಾರು 9,200 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು 690 ಕೋಟಿ ರೂಪಾಯಿ ಬ್ಲ್ಯಾಕ್ ಟಾಪಿಂಗ್ ಇದು ರಸ್ತೆ ಬಗ್ಗೆ 450 ಕಿಲೋಮೀಟರ್ಗೆ ಮೇಜರ್ ಅಟ್ರಿಯಲ್ ಮತ್ತು ಸಬ್ ಅಟ್ರಿಯಲ್ ರೋಡ್ಗೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಇದಲ್ಲದೆ LED ಲೈಟಿಂಗ್ನ ಚೇಂಜ್ ಮಾಡಬೇಕು. ಪಾಪ ಮಾದೇವಪುರದವರು ಮತ್ತು ಹಿಂದೆ ಸೋಮಣ್ಣ ಅವರು ಅವ್ರ ಕ್ಷೇತ್ರದಲ್ಲಿ ಕೆಲವು ಚೇಂಜ್ ಮಾಡಿದರು. ನಿಂಬಾವಳಿ ಕೆಲವರು ಮಾಡಿಸಿದ್ರು, ಅಲ್ಲೂ ಮಾಡಿಸಿದ್ರು. ಅದನ್ನು 4 ಪ್ಯಾಕೇಜ್ ಮಾಡಿ ಈಗ ವರ್ಕು ಕೂಡ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹಣ ಕೂಡ ಉಳಿತದೆ. 180 ಕೋಟಿ ರೂಪಾಯಿ ಅಷ್ಟು ಬೆಂಗಳೂರು ನಗರಕ್ಕೆ ಆಗ್ತದೆ. ಇದಲ್ಲದೆ ಪ್ಲಾನಿಂಗ್ ಫೀಸು ಅಮೆಂಡ್ಮೆಂಟ್ ವಿಚಾರದಲ್ಲಿ ಕೆಲವೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೊಸದಾಗೆಲ್ಲ ಕೆಲವೆಲ್ಲ ಏನೇನೋ ಇಶ್ಯೂಸ್ ಬಂತು. ಬೆಂಗಳೂರು ನಗರಕ್ಕೆ ಸುಮಾರು 4,500 ಕೋಟಿ ರೂಪಾಯಿ ಈಗಾಗಲೇ ಉಳಿತಾಯ ಆಗಿದೆ. ಕೆಲವು ರಿಕವರಿ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ಅದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ಬೆಂಗಳೂರು ನೀರು ಫಾರ್ ದಿ ಫಸ್ಟ್ ಟೈಮ್ ನನಗೊಂದು ದೊಡ್ಡ ನೆಮ್ಮದಿ. ಈ 5th ಸ್ಟೇಜು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಪಾಪ MLAಗಳೆಲ್ಲ ಸಹಕಾರ ಕೊಟ್ಟರು. ನಮ್ಮ ಸೋಮಶೇಖರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಎಲ್ಲ ಬಂದಿದ್ರು. ಬಸವರಾಜ್ ಎಲ್ಲ ಬಂದಿದ್ರು. ತೊರೆಕಾಡಿನಲ್ಲಿಗೆ ಬಂದಿದ್ರು. ಪಾಪ ಇನಾಗ್ರೇಷನ್ ಬಂದಿದ್ರು ಅವ್ರು. ಯಾಕೆಂದರೆ 110 ವಿಲೇಜಸ್ ಇತ್ತು, ಅದು ಕೂಡ ಮುಚ್ಚೋಗಿತ್ತು. ನಮ್ಮ ಕೃಷ್ಣಪ್ಪನವ್ರ ಏರಿಯಾದ ಅದು ಸ್ವಲ್ಪ ನಿಂತಿತ್ತು. ನಮ್ಮ ಕೃಷ್ಣಪ್ಪನವರು ಅವರು ಕೂಡ ಸಹಕಾರ ಕೊಟ್ಟರು. ಈಗ ಎಲ್ಲ ಹಳ್ಳಿಗಳಿಗೂ ಕೂಡ ಎಲ್ಲ ಇದಕ್ಕೂ ನೀರು ಕೊಡ್ತಾ ಇದ್ದೀವಿ. ಆಮೇಲೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ 12 ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದೇವೆ. ಕೊಟ್ಬಿಟ್ಟು ಅದು ಕೂಡ ಈಗ ಆಗಿದೆ. 775 MLD ಪ್ರತಿದಿನ ಆಗ್ತಾ ಇದೆ. ಸುಮಾರು 3.5 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತದೆ. ಕನೆಕ್ಷನ್ ಅಂದರೆ ಜನರ ಅಂದರೆ ಕನೆಕ್ಷನ್ ಇದು ಅನುಕೂಲ ಆಗ್ತದೆ. ಸೊ ಒಟ್ಟು 2,100 ಕಿಲೋಮೀಟರ್ ಅಷ್ಟು ಈ ವಾಟರ್ ಸಪ್ಲೈ ನೆಟ್ವರ್ಕನ್ನು ಈಗ ತೆಗೆದುಕೊಂಡಿದ್ದೇವೆ. ಒಟ್ಟು 50 ಲಕ್ಷ ಜನರಿಗೆ ಬೆನಿಫಿಷರೀಸ್ ಇದಕ್ಕೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂಥ ವಿಚಾರ ಒಂದು ಗಮನಕ್ಕೆ ತಂದು BWC ಹಿಸ್ಟ್ರಿಲಿ. ಆಮೇಲೆ ಕೆಲವರೆಲ್ಲ ನನ್ನ ಮೇಲೆ ಗಲಾಟೆ ಮಾಡಿದ್ರೆ ಎಲ್ಲ ಏರಿಸ್ಬಿಟ್ಟೆ, ನೀರಿಗೂ ಏರಿಸ್ಬಿಟ್ಟಲ್ಲ ನೀನು ಅಂತ. ವಿಧಿನೇ ಇಲ್ಲ, 14 ವರ್ಷದಿಂದ ಆಗಿರಲಿಲ್ಲ. ಸೊ ಏನೋ ಒಂದು ಸ್ಮಾಲ್ ನಾಮಿನಲ್ಲಾಗಿ ಏನೋ ಒಂದು ಪೈಸಾ 2 ಪೈಸಾನ ಏರಿಸಿದ್ದೀನಿ. ಎಲ್ಲೂ ಗಲಾಟೆ ಪಲಾಟೆ ಏನಿಲ್ಲ. ಬೈಯೋರು ಬೈಕೊಳ್ತಾ ಇದ್ದಾರೆ. ಇದಲ್ಲದೆ ಈ ಕಾವೇರಿ ಆನ್ ವೀಲ್ಸ್ ಅಂತ ಈ ಸಂಚಾರಿ ಕಾವೇರಿ ಅಂತೇಳಿ ಈ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈ ದೊಡ್ಡ ರ್ಯಾಕೆಟ್ ಇತ್ತು. ಅದಕ್ಕೂ ಕೂಡ ಇದನ್ನು ಹೆಲ್ಪ್ಲೈನ್ ಮಾಡಿ ಅದಕ್ಕೂ ಕೂಡ ಯಾರಿಗಾರು ಸಾಮಾನ್ಯ ಜನರಿಗೆ ಸುಮಾರು 1,000 ರೂಪಾಯಿ ಒಳಗಡೆ ಇದನ್ನು ನೀರನ್ನು ಕೊಡಬೇಕು ಅಂತೇಳಿ ಅದ್ರ ಕೂಡ ಒಂದು ವ್ಯವಸ್ಥೆನ ಕೂಡ ಮಾಡಿದ್ದೇವೆ. ಇದಲ್ಲದೆ ಸರಳ ಕಾವೇರಿ ಅಂತ ಕೂಡ ಅದನ್ನು ಕೂಡ ಮಾಡಿ 600 ಸ್ಕ್ವೇರ್ ಫೀಟ್ ಇರೋರಿಗೆ ಅವ್ರು ಬರೀ ಒಂದು 1,000 ರೂಪಾಯಿ ಕಟ್ಟಿದ್ರೆ ಸಾಕು. ಅದನ್ನು ಕೂಡ ಮಾಡಿ 12 ತಿಂಗಳಿಗೆ ಒಂದು ಇನ್ಸ್ಟಾಲ್ಮೆಂಟ್ ಮಾಡಿ ಅದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಈ ಕೆಲಸಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಬೆಂಗಳೂರು ಕುಡಿಯೋ ನೀರಿನ ವಿಚಾರದಲ್ಲಿ ಮುಂದಕ್ಕೆ 6ನೇ ಸ್ಟೇಜ್ಗೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟೇಜ್ಗೂ ಅದಕ್ಕೂ ಕೂಡ ಏನು ಮಾಡಬೇಕು ಅಂತ ಒಂದು 6,000 ಕೋಟಿ ರೂಪಾಯಿ ಅಷ್ಟು ಒಂದು ಪ್ಯಾಕೇಜ್ ಕೂಡ ರೆಡಿಯಾಗಿದೆ. ಈಗಾಗಲೇ ಸುಮಾರು ಅದಕ್ಕೂ ಕೂಡ ಈಗ 110 ವಿಲೇಜ್ಗಳಿಗೆ ಮನೆಗೂ ಹೋಗಿ ಕೇಳ್ತಾ ಇದ್ದೀವಿ, ನೀವು ತಗೊಳ್ಳಿ, ಇಲ್ಲಿಗಲ್ ತೆಗೆದುಕೊಳ್ಳಿ ನಿಲ್ಲಿಸಿ. ಈಗ ಮೊನ್ನೆ ಒಂದು ಅಮೆಂಡ್ಮೆಂಟ್ ತಂದರು ನಮ್ಮ ಬೋಸ್ರಾಜ್ ಅವರು, ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಈ ಬೋರ್ವೆಲ್ಗಳದು ಅಂತೇಳಿ ತೆಗೆದುಕೊಂಡು ಬಂದಿದೆ. ಅದಕ್ಕೂ ಕೂಡ ಇದನ್ನು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಇದಲ್ಲದೆ ತಮಗೆ ಈಗಾಗಲೇ ಗೊತ್ತಿದೆ 2 ಪ್ಯಾಕೇಜಿನ ಮಾಡಿರೋದು ಟನಲ್ಗೋಸ್ಕರ. ಅದಕ್ಕೆ ಟೀಕೆ ಬರ್ತಾ ಇದೆ, ಅದಕ್ಕೆ ನಾನು ಮಾತಾಡ್ತೀನಿ. ಅದಕ್ಕೆ 17.5 ಕಿಲೋಮೀಟ್ರು 17.16,000 ಕೋಟಿ ರೂಪಾಯಿ ಬಂಡವಾಳ. ಈಸ್ಟ್ ವೆಸ್ಟು KR ಪುರಮಿಂದ ಮೈಸೂರು, ಅದು ನೆಕ್ಸ್ಟ್ ಸ್ಟೇಜಲ್ಲಿ 23 ಕಿಲೋಮೀಟರ್ ಅದಕ್ಕೆ ಬರ್ತೇವೆ. ಅದಕ್ಕೂ ಕೂಡ ಅದಕ್ಕೆ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೇವೆ. ಕೆಲವರು ಇಲ್ಲ ನೀನು ಜಾಸ್ತಿ ವಸ್ತು ಮಾಡಿದ್ಯಾ ಅದು ಇದು ಅಂತೇಳಿ ಮಾಡ್ತಾಯಿದ್ರು. ಬೇರೆ ರಾಜ್ಯದ್ದು ಇದೆ ನನ್ನ ಹತ್ರ. ಬೇರೆ ರಾಜ್ಯದಕ್ಕಿನ್ನ ಬೇರೆ ರಾಜ್ಯದ ಕೂಡ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಇದೆ. ಅವ್ರು ಲೆಕ್ಕ ಹಾಕೊಂಡ್ರೆ ನಾವು 40% ಕಡಿಮೆ ಇದ್ದೀವಿ. ಮಹಾರಾಷ್ಟ್ರಲ್ಲಿ, ಜಮ್ಮು ಕಾಶ್ಮೀರಲ್ಲಿ, ಬೇರೆ ಕಡೆ ಎಲ್ಲ ಕೂಡ, ಬಾಂಬೆಲೆಲ್ಲ ಇದೆ. ಬಟ್ ಅವ್ರು ಇರಲಿ ಪಾಪ, ಅದೇನು ತಪ್ಪೇನಿಲ್ಲ. ಟ್ರಾನ್ಸ್ಪರೆಂಟಾಗಿ ಕ್ವಶನ್ ಮಾಡೋದ್ರಲ್ಲಿ ತಪ್ಪೇನೆ. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ನಾವು 16.5 ಕಿಲೋಮೀಟ್ರು, ತಾನೇ ಬೋರ್ವೆಲ್ 12 ಕಿಲೋಮೀಟ್ರು. ನಾವು ಪರ್ ಕಿಲೋಮೀಟ್ರಿಗೆ 7,770 ಕೋಟಿ ನಮ್ಮದು ಲೆಕ್ಕ. ಅವ್ರದ್ದು ತಾನೇಲಿ 1,215 ಕೋಟಿ ರೂಪಾಯಿ 1 ಕಿಲೋಮೀಟ್ರಿಗೆ. ಆರೆಂಜ್ ಗೇಟು 1,316 ಕೋಟಿ ರೂಪಾಯಿ. ಗಾಯಿಮುಖ ಟನಲ್ಲು 1,320. ನಾವು ಆಲ್ಮೋಸ್ಟ್ 770, 40% ನಾವು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೇವೆ. ಸೊ ಇದಕ್ಕೆ ನಮ್ಮದು ಡಯ 14.5 ಸೈಜು, 14.5 ಸೈಜು. ಅವ್ರದ್ದು 13.5 ಸಾವಿರ, 13.5 ಅಲ್ಲ
ದೇ ಆರ್ 13.5, ವಿ ಆರ್ 14.5. ನಮ್ಮದು ಡೇ ಆಗಿದೆ. ನನಗೊಂದು ಹೊಸ ನ್ಯೂಸ್ ನಮ್ಮ ಕಮಿಷನರ್ ಹೇಳ್ತಾ ಇದ್ರು, ನಮ್ಮ ಇವರು ಮಹೇಶ್ವರ ರಾವ್ ಅವರು, ಯಾರೋ ಒಬ್ರು ಇಲ್ಲೇ ಟನಲ್ ಮಾಡ್ತೀನಿ ಅಂತ ಬಂದಿದ್ದಾರಂತೆ, ಬೋರಿಂಗ್ ಮಿಷಿನ್ ಮಾಡ್ತೀನಿ ಅಂತ, 20 ಎಕರೆ ಜಮೀನು ಬೇಕು ಅಂತ ನಮ್ಮ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಆರೋಳಿಲ್ಲೇ ಕೊಡಿಸ್ಬಿಡ್ತೀನಿ ಮಾಡಲಿ ಅದನ್ನು ನಮ್ಮ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಂತ. ಫಸ್ಟ್ ಟೈಮ್ ಅವ್ರು ಬೆಂಗಳೂರಲ್ಲೇ ಮಾಡ್ತೀನಿ ಅಂತ. ಈಗೆಲ್ಲ ಇದರಿಂದ ಜರ್ಮನಿಯಿಂದ ತರಿಸ್ಬೇಕು. ಚೈನಾಗೂ ಜರ್ಮನಿಗೂ 30-40% ರಿಕ್ವೆಸ್ಟ್ ಇದೆ. ನಮಗೂ ಚೈನಾಗೂ ಸ್ವಲ್ಪ ಒಪ್ಪಂದ ಸರಿ ಇಲ್ಲ. ಮೊದಲೆಲ್ಲ ರೈಲ್ವೆ ಇದಕ್ಕೆಲ್ಲ ಚೈನಾದಿಂದ ಕೊಡ್ತಾ ಇದ್ರು, ಸ್ವಲ್ಪ ಕಡಿಮೆ ಬೆಲೆಗೆ ಆಗ್ತಿತ್ತು. ಈಗ ಅದನ್ನು ಕೂಡ ಬಹುಶಃ ಈಗಾಗಲೇ ಟೆಂಡರ್ ಕರೆದಿದ್ದೇವೆ, ಅದು ಕೂಡ ಆಗ್ತಾಯಿದೆ. ಇದಲ್ಲದೆ ಒಂದು 300 ಕಿಲೋಮೀಟರ್ ಅಷ್ಟು ಈ ಚಾನೆಲ್ಗಳಿದೆಯಲ್ಲ, ಈ ರೋಡೆಲ್ಲ ಪಾಪ ನಮ್ಮ ಬೈತಿ ಬಸವರಾಜ ಕ್ಷೇತ್ರ, ಮುಂದತ್ತಿನ ಕ್ಷೇತ್ರ, ಅಲ್ಲೆಲ್ಲ ಕೂಡ ನೀರೆಲ್ಲ ಒಳಗಡೆ ಬಂದ್ಬಿಟ್ಟು ಲೋ ಲೈಯಿಂಗ್ ಏರಿಯಾಲಿ ಭಾಳ ಸಮಸ್ಯೆ ಆಗ್ತದೆ. ಭಾಳ ದೊಡ್ಡ ಪ್ರಾಬ್ಲಮ್ಮು ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಇದೆಲ್ಲ. ಅದನ್ನು ಏನಾದ್ರು ಮಾಡಬೇಕು ಅಂತೇಳಿ ಆ ಕಡೆ ಈ ಕಡೆ ರೋಡ್ನ ಒಂದು 320 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿ ನೋಟಿಫೈ ಮಾಡಿದ್ದೀವಿ. ಸುಮಾರು 3,000 ಕೋಟಿ ರೂಪಾಯಿ ಅಷ್ಟು ಮಾಡಿ ಅವ್ರಿಗೆಲ್ಲ ಕಾಸು ಕೊಡೋಕ್ಕಾಗಲ್ಲ. TDR ಅವ್ರಿಗೆ ಬಿಲ್ಡಿಂಗ್ ಕಟ್ಟಕ್ಕೂ ಬಿಡಲ್ಲ. ಆ ಕಸ ಎಲ್ಲ ತಗೊಂಡು ರೋಡ್ಗೆ ಹಾಕ್ಬಿಡ್ತಾರೆ, ಹಿಂದೆ ಇರ್ತದೆ. ಸೊ ಅಲ್ಲಕ್ಕೂ ಕೂಡ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕೋ ಕಾನೂನನ್ನು ತೆಗೆದುಕೊಂಡು ಬಂದು ರೋಡ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಏನು ಬೇಕೋ ಅದಕ್ಕೆಲ್ಲ ಕೂಡ ತೆಗೆದುಕೊಂಡು ಬಂದಿದ್ದೀವಿ. ಇದಲ್ಲದೆ ಪ್ರೈಮ್ ಮಿನಿಸ್ಟರ್ಗೆ ತೋರಿಸ್ದೆ, ನಮ್ಮ MLA ಸಾಹೇಬ್ರು ಇದ್ದರು, ಯಾರು ನಮ್ಮ ಕೃಷ್ಣಪ್ಪನವರು, ಪ್ರೈಮ್ ಮಿನಿಸ್ಟರ್ ಡಬಲ್ ಡೆಕ್ಕರ್ ತೋರಿಸ್ದೆ. ಇದನ್ನು ಇವರಿದ್ದರು ಈಗ ಮಾಡ್ತಾ ಇದ್ದೀವಿ ಅಂತ. ಯಾಕೆ ನಾಗ್ಪುರದಲ್ಲಿ ಹೋಗಿ ನಮ್ಮ ಗಡ್ಕರಿ ಅವರು DK ನೋಡ್ಕೊಂಡು ಬಾಯ್ಲಿ ಅಂತ ಹೇಳಿದ್ರು, ನೋಡಿದೆ. ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ಅವ್ರ ಕಾಲದಲ್ಲಿ ಒಂದು ಟ್ರಯಲ್ ಮಾಡಿದ್ದಾರೆ, ಒಂದು 6 ಕಿಲೋಮೀಟರ್ ಮಾಡಿದ್ದಾರೆ. ಇಟ್ ಇಸ್ ಎ ವೆರಿ ಗುಡ್ ನಾವೆಲ್. ಇದು ಕಾರ್ಪೊರೇಷನ್ ಅವರು ಅರ್ಧ ದುಡ್ಡು ಕಟ್ಟೋದು, ನಮ್ಮ ಮೆಟ್ರೋರು ಅರ್ಧ ಕಟ್ಕೊಡೋದು, ಅದನ್ನು ಮಾಡಿ ಈಗಾಗಲೇ DPR ಎಲ್ಲ ಆಗಿದೆ. ಸುಮಾರು ಪರ್ ಕಿಲೋಮೀಟರ್ಗೆ 120 ಕೋಟಿ ರೂಪಾಯಿ ಆಗ್ತಾ ಇದೆ. ಒಟ್ಟು 9,000 ಕೋಟಿ ರೂಪಾಯಿದಷ್ಟು ಈಗ ಇಲ್ಲಿ ಲ್ಯಾಂಡ್ ಅಕ್ವಿಷನ್ನು ನಾವು ಅಕ್ವೈರ್ ಮಾಡೋಕ್ಕಾಗಲ್ಲ. ರೋಡ್ಗೆ ಏನೆಲ್ಲ ಜಮೀನು ಕಾಸ್ಟ್ಲಿ ಆಗ್ಬಿಟ್ಟಿದೆ. 10,000 ರೂಪಾಯಿ ಕಡಿಮೆ ಯಾವ ಮೇನ್ ರೋಡು ಇಲ್ಲ. ಬೇರೆ ಕಡೆಲ್ಲ 20,000 ರೂಪಾಯಿ, 10,000 ರೂಪಾಯಿ ಮಿನಿಮಮ್. ನಾವು ಡಬಲ್ದೇ ಕಾಸ್ಟ್ ಕೊಡಬೇಕಾಗ್ತದೆ, ಮಾಡೋಕ್ಕಾಗಲ್ಲ ಅಂತೇಳಿ. ಕೆಳಗಡೆ ರೋಡ್ ಇರ್ತದೆ, ಮೇಲ್ಗಡೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲ್ಗಡೆ ಟ್ರೈನ್ ಹೋಗ್ತದೆ, ಮೆಟ್ರೋ. ಆ ಥರ ಒಂದು ವಿಶೇಷವಾಗಿ 44 ಕಿಲೋಮೀಟರ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಲಿಟಿಗೇಷನ್ಸ್ ಯಾವುದು ಇರಬಾರ್ದು. ಈ ವರ್ಟಿಕಲ್ ಸ್ಪೇಸನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಇದು ಭಾಳ ಫಾಸ್ಟಾಗಿ ಆಗ್ತದೆ. ಆ ದೃಷ್ಟಿಯಿಂದ ಈ ಡಬಲ್ ಡೆಕ್ಕರ್ನ ಇದಕ್ಕೆ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಎಲಿವೇಟೆಡ್ ಕಾರಿಡಾರ್ ಫ್ಲೈಓವರ್ ಕೂಡ ಈ ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡಲಿಕ್ಕೆ ಈಗಾಗಲೇ ಸುಮಾರು 109 ಕಿಲೋಮೀಟರ್ ಗುರ್ಸಿದ್ದೀವಿ. ಇದು ದೊಡ್ಡ ದೊಡ್ಡ ಫ್ಲೈಓವರ್ ಹೇಗೆ ಏರ್ಪೋರ್ಟಿಂದ ಬರ್ತಾ ಇದೆ, ನೆಲಮಂಗಲದಿಂದ ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ, ಆ ರೀತಿ ಸುಮಾರು 109 ಕಿಲೋಮೀಟ್ರು 13,500 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಫೈನಾನ್ಷಿಯಲ್ ಅವ್ರ ಹತ್ರ ಎಲ್ಲ ಮಾತಾಡಿ ಜಗಳ ನಡೀತಾ ಇದೆ. ಕೆಲವು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ. ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಬಟ್ ಇವೆಲ್ಲ ಬೆಂಗಳೂರು ಭಾಳ ಮುಖ್ಯ. ಪ್ರೈಮ್ ಮಿನಿಸ್ಟರ್ ಹೇಳ್ದಂಗೆ ದಿಸ್ ಈಸ್ ಎ ಗ್ಲೋಬಲ್ ಸಿಟಿ. ಇಸ್ ಎ ಗ್ಲೋಬಲ್ ಸಿಟಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಗ್ಲೋಬಲ್ ಸಿಟಿ ಇಂಪಾರ್ಟೆಂಟು. ಅವ್ರಿಗೂ ಕೂಡ ನಾನು ಹೇಳಿದೆ, ಸರ್ ನೀವು ಬರೀ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರೆ ನೀವು ದುಡ್ಡು ಕೊಡಬೇಕು ಸರ್ ಅಂತ ಹೇಳಿದೆ. DK ಇದನ್ನು ನೋಡ್ತೀನಿ, ನನಗೂ ಅರ್ಥ ಆಗ್ತಾ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಹಿಂದೆ ಎಲ್ಲ ಕೊಟ್ಟಿದ್ದಾರೆ ಸರ್, ನಿಮ್ಮ ಏನು ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇದ್ದ ಏನು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವ್ರಿಗೂ ಕೂಡ ಹೇಳಿದ್ದೇನೆ. ಅವ್ರಿಗೂ ಕೂಡ ಒಂದು ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಭಾಷಣ ಮಾಡುವಾಗ ಮಾತಾಡೋಣ ಅಂತಿದ್ದೆ, ಅಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಇದೊಂದು ಪ್ರೋಗ್ರಾಮ್ ಇತ್ತು, ಇಲ್ಲೊಂದು ಪ್ರೋಗ್ರಾಮ್ ಇತ್ತು. ಇಲ್ಲಿ ವೆಲ್ಕಮ್ ಮಾಡೋದಿತ್ತು, ಅಲ್ಲಿ ಸೋಮಣ್ಣ ಮಾಡೋದಿತ್ತು. ಒಂದೇ ಪ್ರೋಗ್ರಾಮ್ ಆಗೋಯ್ತು. ಸೊ ಇನ್ನು ಯಾಕೆ ನಾನು ಸುಮ್ಮನೆ ಇನ್ನು ಅವ್ರ ಹತ್ರ ಜಗಳ ಆಡೋದು ಅಂದ್ಬಿಟ್ಟು ನಾನೇ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ. ತೆಗೆದುಕೊಂಡು ಹೋಗಿದ್ದಾರೆ. ಐ ಥಿಂಕ್ ನೋಡೋಣ, ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಮಾಡಿ. ನಿಮ್ಮ ಬೆಂಗಳೂರು ಇದು, ನನ್ನ ಬೆಂಗಳೂರಲ್ಲ, ನಮ್ಮದು ನಿಮ್ಮೆಲ್ಲ ಸೇರಿ ಒಟ್ಟಾಗಿ ನಮ್ಮ ಬೆಂಗಳೂರು ಇದು. ಇದಕ್ಕೆ ನಾವು ಮಾಡಬೇಕು. ಇದಲ್ಲದೆ ಗಾರ್ಬೇಜ್ಗೆ ಏನು ನಮ್ಮ ಅಶ್ವತ್ಥಾಯಣ ಇದು ಸಿಟಿ, ಆ ಸಿಟಿ, ಈ ಸಿಟಿ, ಗಾರ್ಬೇಜ್ ಸಿಟಿ ಏನು ಇದು ಯಾವ ಕಾಲದಲ್ಲಿ ಇರಲಿಲ್ಲ. ಇದು ನನ್ನ ಹತ್ರ ಇಲ್ಲೇ ಫೋಟೋಗಳಿದ್ದಾವಪ್ಪ. ಕರ್ನಾಟಕ ಗಾರ್ಬೇಜ್ ಸಿಟಿ ಅಂತ ಯಾವ ಕಾಲದಲ್ಲೇ ಇರಲಿಲ್ಲ. ಹಿಂದೆ ಎಲ್ಲ ನನ್ನ ಇದ್ದೆ. ಹಿಂದೆ ಯಾವಾಗ ಬಂತು, ಯಾವಾಗ ಇದು ಬಂತು, ನಾನಲ್ಲ ಬೇರೆಯವರೆಲ್ಲ ಅನೌನ್ಸ್ ಮಾಡಿದೆಲ್ಲ ಇದೆ. ಯಾವ್ದಾದ್ರು ಮಳೆ ಜಾಸ್ತಿ ಬಂದ್ಬಿಡ್ತು ಅಂದರೆ ಏನು ಟೀಕೆ, ನೋಡಿದ್ದು ಬೆಂಗಳೂರು ಇಲ್ಲಿ ಇದು ಹೋಗ್ತಾ ಇದೆ ಅಂತ ಅಲ್ಲ. ಮೊನ್ನೆ ಇವತ್ತು ಏನಾಯ್ತು, ನಿನ್ನೆ ಡೆಲ್ಲಿಲಿ, ಬಾಂಬೆಲಿ ಏನಾಯ್ತು, ಡೆಲ್ಲಿಲಿ ಏನಾಯ್ತು, ಗುಜರಾತಲ್ಲಿ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಎಲ್ಲ ಕೂಡ ಇದು ಕಾರ್ಗಳೆಲ್ಲ ತೇಲಿ ಹೋಗ್ತಾ ಇದೆ. ಇದು ಪ್ರಕೃತಿ. ಅವತ್ತಿನ ಕಾಲದಲ್ಲಿ ಏನು ಮಾಡಬೇಕೋ ಮಾಡಿದ್ದಾರೆ. ಬಟ್ ಸ್ಟಿಲ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ಮದು ಇದು ಗಾರ್ಬೇಜಲ್ಲಿ ನಾವು ಎಲ್ಲ ವಿಫಲಾಗಿದ್ದೀವಿ. ಇವರು ವಿಫಲಾಗಿದ್ದಾರೆ, ನಾವು ವಿಫಲಾಗಿದ್ದೀವಿ. ದೊಡ್ಡ ಮಾಫಿಯಾ. ಆ ಮಾಫಿಯಾನ ತೆಗೆದಾಕಕ್ಕೆ ಇವ್ರ ಕೈಲೂ ಆಗಲ್ಲ, ನಮ್ಮ ಕೈಲೂ ಆಗಿಲ್ಲ.
ಈಗ ಏನೇನೋ ಮಾಡಿ ಕೋರ್ಟಿಂದ ಇವ್ರು 89 ಪ್ಯಾಕೇಜ್ 89 ಪ್ಯಾಕೇಜ್ ಅಂತ ಮಾಡಿದ್ರು. ಅದನ್ನು ಕೋರ್ಟ್ಗೆ ಹೋಗ್ಬಿಟ್ಟು ಇವರೇ ಯಾರೋ ಹೋಗಿ ಸ್ಟೇ ಮಾಡಿಸ್ಬಿಟ್ರು. ಇವರೆಲ್ಲ ಇಂಟರ್ನಲ್ ಇದಕ್ಕೆ ಹೋಗಿ ಸುಮ್ಮನೆ ಅದು ಅಲಾಟ್ಮೆಂಟು. ಪಾಪ MLA ಕಂಟ್ರೋಲ್ ಇಲ್ಲ, MLA ಮರಿ ಇನ್ನು ಮಧ್ಯೆ ಕಸ ಎತ್ತಲಿಲ್ಲ ಅಂದರೆ ಗಲಾಟೆ ಆಯ್ತದೆ. ಇವರು ಸುಮ್ಮನೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದು. ಅದಕ್ಕೆ ಏನೋ ಮಾಡಿ ಈಗ ಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರು. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಂತ ಹೇಳಿ ಒಂದು ಪ್ಯಾಕೇಜ್ ಮಾಡಿದ್ದೀನಿ. ಅದನ್ನು ಟೆಂಡರ್ ಕರೆದಿದ್ದೀನಿ. ಅದನ್ನು 3 ಪ್ಯಾಕೇಜ್ 4 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿದ್ದೆ. ಯಾಕೆಂದರೆ ದೊಡ್ಡ ದೊಡ್ಡ ಏರಿಯಾಗಳು ಕೆಲವೆಲ್ಲ ಇದೆ, ಅಂಥದ್ದೆಲ್ಲ ಮಾಡಿ ಅದು ಕೂಡ ಟೆಂಡರ್ ಕರೆದಿದೆ. ಈ ಸೆಕೆಂಡ್ರಿ ಕಲೆಕ್ಷನ್ನು, ಪ್ರೊಸೆಸಿಂಗ್ ವೇಸ್ಟು, ನಾನು ಅಧ್ಯಕ್ಷ ಇದನ್ನು ಮಾಡಬೇಕಾದ್ರೆ ಚೆನ್ನೈಗೆ ಹೋಗಿದ್ದೀನಿ, ಹೈದ್ರಾಬಾದ್ಗೆ ಹೋಗಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರ್ಗೊಂದು ಹೋಗಕ್ಕೆ ಆಗಲಿಲ್ಲ ಅಷ್ಟೇ. ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಟಿ ಅಂತ ಹೇಳಿದ್ರು. ಇಂಡೋರಲ್ಲಿ ಇರೋದ್ರಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂದು ಹೋಗೋಣ ಅಂತಿದೆ. ಎಲೆಕ್ಷನ್ ಟೈಮು ಇನ್ನು ಹೋಗಿ ಅವ್ರನ್ನೇನಾರು ಹೊಗಳಬಿಟ್ರೆ ಇನ್ನು ಅದು ಬೇರೆ ಬೈತಾರೆ ಅಂದ್ಬಿಟ್ಟು ನಾನೆಲ್ಲೂ ಹೋಗಲ್ಲ. ನಾನು ಇವತ್ತಲ್ಲೇ ಇಂಡೋರ್ ಎಸ್ ಬೀನ್ ಅವಾರ್ಡೆಡ್ ದಿ ಬೆಸ್ಟ್ ಸಿಟಿ. ನಮ್ಗೂ ಅವ್ರು ಕ್ಲೀನ್ ಸಿಟಿ. ಕ್ಲೀನ್ ಸಿಟಿ ಅಂತೇಳಿ. ಸೊ ಅದಕ್ಕೆ ಈಗಾಗಲೇ ಮಾಡಿದ್ದೀವಿ. ಆಮೇಲೆ ಮೊನ್ನೆ ನೈಸ್ ಅವ್ರ ಹತ್ರ ನ್ಯಾಯ ಮಾಡಿ ಅವ್ರ ಹತ್ರ ಒಂದು 100 ಎಕರೆ ಬಿಡಿಸ್ಕೊಂಡಿದ್ದೀನಿ. ಅಲ್ಲೆಲ್ಲೋ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾಯಿದ್ದೆ ನನ್ನ ಮೇಲೆ. ಮೊದಲೇ ಇತ್ತಲ್ಲಿ, ಅದನ್ನು ಕೂಡ ಖರೀದಿ ಮಾಡೋಕ್ಕೆ, ಯಾಕೆಂದ್ರೆ ಅಲ್ಲೆಲ್ಲ ಇದು NOCಗಳೆಲ್ಲ ಇತ್ತು, ಪೊಲ್ಯೂಷನ್ ಕಂಟ್ರೋಲ್ NOC ಮತ್ತೊಂದೆಲ್ಲ ಇತ್ತು. ಬಟ್ ಮುನ್ರಾಜ್ ಗಲಾಟೆ ನಿಂತ್ಕೊಂಡಿಲ್ಲ, ವಿಧಿನೇ ಇಲ್ಲ. ಅಲ್ಲೊಂದು ಟೆರಾಫಾರ್ಮ್ ಅಂತಿತ್ತು, ಅದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ DC ಹೇಳಿದ್ದೀನಿ. ಏನೋ ಮಾಡಿ ಒಂದು ವ್ಯಾಪಾರ ಮಾಡಿ ಒಂದು ಬೆಲೆ ಕಟ್ಬಿಟ್ಟು ತೊಗೊಬಿಡಪ್ಪ ನೀನು ಅಂತೇಳಿ. 4 ಕಡೆ ತೊಗೊಳಕ್ಕೆ ಇಷ್ಟ, ಇಲ್ಲೇ ಇದ್ದಾರೆ 4 ಕಡೆ ತೆಗೆದುಕೊಳ್ಳೋ ಇಷ್ಟ. ಕೋಲಾರ ಕಡೆ ಒಂದು ರೋಡ್ ಮಾಡೋ ಜಾಗ ಮಾಡೋಣ ಅಂತ ಇವರು ಬಿಡ್ತಾಯಿಲ್ಲ. ಇನ್ನೊಂದು ವಿಧಿಲ್ಲ, ನಾನೆಲ್ಲರೂ ನಮ್ಮ ಮಾಗಡಿಗೋ ನಮ್ಮ ರಾಮನಗರ ಕಡೆ ಯಾವ್ದಾದ್ರು ಗುಡ್ಡೆ ಪಕ್ಕ ಯಾವ್ದಾದ್ರು ಜಾಗ ಇದ್ದರೆ ಹುಡುಕಿ. ಈಗ ಹೊಸ ಸಿಸ್ಟಮ್ ಬಂದ್ಬಿಟ್ಟಿದೆ ಅಧ್ಯಕ್ಷ. ಈ ಬೆಂಗಳೂರಲ್ಲಿ ಇರೋದು ಗಾರ್ಬೇಜ್ ಥರ ಅಲ್ಲ. ನಾನಾಗ ನೋಡಿದ್ದೀನಿ, ಡೆಲ್ಲಿಲಿ ಸಿಟಿ ಒಳಗಡೆ ಇದೆ, ಪಕ್ಕದಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಏನು ವಾಸನೆ ಗೀಸನೆ ಇಲ್ಲ. ವಿತಿನ್ ಒಂದು 3-4 ದಿನದಲ್ಲೇ ಅದನ್ನು ಬರ್ನ್ ಮಾಡಿ ಕರೆಂಟ್ ಉತ್ಪಾದನೆ ಮಾಡೋದು, ಗ್ಯಾಸ್ ಉತ್ಪಾದನೆ ಮಾಡೋದು ಎಲ್ಲ ಕೂಡ ಬಂದಿದೆ ಅದಕ್ಕೆ. ಸೊ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಮಾಡ್ತಾಯಿದ್ದಾರೆ. ಈ ಇವರು ಜಿಂದಾಲ್ ಅವರು ಎಲ್ಲ ಒಂದು 10-12 ಕಡೆ ಮಾಡ್ತಾಯಿದ್ದಾರೆ. ಆ ಡೆಲ್ಲಿ ಅವ್ರ ಹತ್ರ ಹೋಗಿ ನಾನು ಕಾರ್ಪೊರೇಷನ್ ಹತ್ರ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡ್ಕೊಂಡು ನಾನು ಬಂದಿದ್ದೀನಿ. ಯಾಕಂದರೆ ಡೆಲ್ಲಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತೇಳಿ ಅವ್ರ ಹತ್ರ ಕೂಡ ಹೋಗಿ ಮಾತಾಡಿಕೊಂಡು ಆ ಮೇಯರು, ಆಫೀಸರ್ಸ್, ಒಂದು 15 ಜನ ಆಫೀಸರ್ಸ್ ಕರ್ಕೊಂಡು ಹೋಗಿದ್ದು. ಬರ್ರ ಇಲ್ಲ ಸ್ವಲ್ಪ ನೋಡಿದ್ದೀನಿ ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು ಮಾಡಿದ್ದೀನಿ ಅಧ್ಯಕ್ಷೆ. ಅದು ಕೂಡ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ. 4 ಮಾಡಬೇಕು ಅಂತಿತ್ತು, ಅದಕ್ಕೆ ಜಾಗ ಪ್ರಾಬ್ಲಮ್ಮು. ಈ ಕೋರ್ಟಲ್ಲೆಲ್ಲ ಜಾಗ ಇಲ್ಲದೆ ಏನು ಕರಿತಾ ಇದ್ದೀರಿ ಅಂತ ಎಲ್ಲ ಗಲಾಟೆ ಮಾಡ್ತಾಯಿದ್ರು. ಸದ್ಯಕ್ಕೆ ಜಾಗ ಇರೋಕ್ಕೆ ಅಷ್ಟು ಕಡೆ ಮಾಡಿ ಅಂತೇಳಿ ಮಾಡಿದ್ವಿ. ಮುಂದಕ್ಕೆ ಬೆಂಗಳೂರು ಸುತ್ತಮುತ್ತಲು ಇರೋ ಜಾಗಕ್ಕೆಲ್ಲ ನಾವು ಯೋಚನೆ ಮಾಡಬೇಕು. ಎಲೆಕ್ಟ್ರಾನಿಕ್ ಸಿಟಿ ಬೇರೆ, ನಾರ್ತಲ್ಲಿ, ಸೌತಲ್ಲಿ, ರಾಮನಗರ, ಚನ್ನಪಟ್ಟಣ, ಇದಕ್ಕೂ ಕೂಡ ಈಗಿಂದ ನಾವು ಮುಂದಕ್ಕೆ ಪ್ಲಾನ್ ಹಾಕಬೇಕು. ಅದಕ್ಕೂ ಕೂಡ ವ್ಯವಸ್ಥೆ ಮಾಡೋಂಥ ಮಾಡ್ತಾಯಿದ್ದೀವಿ ಅಧ್ಯಕ್ಷೆ. ಸೊ ಹಿಂಗೆ ನಾವು ವೆಲ್ಫೇರ್ ಸ್ಕೀಮ್ಸು ಕೂಡ ಬೇಕಾದಷ್ಟು ತೆಗೆದುಕೊಳ್ತಾ ಇದ್ದೀವಿ. ದುಡ್ಡಿಲ್ಲ ಅಂತ ಗಾಬರಿ ಬೇಡ. ಆದಷ್ಟು ಇದನ್ನು ಈ ರೋಡಲ್ಲಿ ಎಲ್ಲ ನಿಂತ್ಕೊಂಡು ಮಾರ್ತಾ ಇರೋರಿಗೆಲ್ಲ ಗಾಡಿಗಳು ಕೊಡಿಸ್ಬೇಕು ಅಂತ ಮಾಡಿದ್ವಿ. ನೀವು ಇದನ್ನು ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅವ್ರು ಯಾರು ಸುಮಾರು ಒಂದು 39,000 ಜನ ಏನೋ ಈಗ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟು 39,000 7,200 ಜನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಕೂಡ ಗಾಡಿ ಕಟ್ಕೊಳ್ಳಿಕ್ಕೆ ಒಂದು 5,000 ಜನಕ್ಕೆ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ಗಾಡಿ, ಯಾಕಂದರೆ ಅಲ್ಲೇ ಇದ್ಬಿಡ್ತಾರೆ ಟೆಂಪ್ರರಿಗೆ. ಒಂದು ದೊಡ್ಡ ದೊಡ್ಡ ರೋಡಲ್ಲಿ ಮಾತ್ರ ಇರಬೇಕು ಅಂತ ನೋಟಿಫೈ ಮಾಡಿ ನಮ್ಮ ಅಶ್ವಥ್ ನಾರಾಯಣ ಕೂಡ ಹೇಳ್ತಾ ಇದ್ರು. ಇದು ಭಾಳ ಏನಾದ್ರು ಮಾಡಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಹೇಳ್ತಾ ಇದ್ರು. ಸೊ ಅವ್ರಿಗೂ ಕೂಡ ಸಬ್ಸಿಡಿ ಕೊಟ್ಟು ಅವ್ರಿಗೆಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.